ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ಯೋಸೇಫನ ಜೀವಿತದಿಂದ ಕಲಿಬೇಕಂತ ಅನೇಕ ವಿಷಯಗಳಿದೆ, ಅದು ಕಲಿಯೋಣ. ಸ್ವಂತ ಅಣ್ಣ ತಮ್ಮಂದಿರೇ ಅವನನ್ನು ಗುಂಡೊಳಗೆ ಹಾಕಿದರು, ಸಾಯಿಸಬೇಕಂತ ನೋಡಿದರು. ಅವನನ್ನು 20 ಬೆಳ್ಳಿ ನಾಣ್ಯಗಳಿಗೆ ಅವನನ್ನು ಐಗುಪ್ತ ದೇಶಕ್ಕೆ ಮಾರಿದರು. ಪೋಟಿಫರನ ಮನೆಯಲ್ಲಿ ಅವನು ಕೆಲಸ ಮಾಡುತ್ತಿರುವಾಗ ಪೋಟಿಫರ ಹೆಂಡತಿ ಸುಳ್ಳು ಆರೋಪ ಹೊರಿಸಿ ಜೈಲಿಗೆ ಹಾಕಿದ್ಲು. ಅಂದರೆ ಅವನ ಜೀವನದಲ್ಲಿ ಅನೇಕ ಕಷ್ಟಗಳು ಬಂತು, ಒಂದಾದ್ಮೇಲೆ ಒಂದು ಅವನ ಮೇಲೆ ಅಪವಾದ ಬಂತು, ಸಮಸ್ಯೆಗಳು ಬಂತು, ಅಣ್ಣ ತಮ್ಮದನ್ನು ಕೊಲ್ಲಕ್ಕೆ ನೋಡಿದರು. ಹೌದು ಪ್ರಿಯರೇ, ನಿನ್ನ ಜೀವಿತದಲ್ಲಿ ಸಹ ಅನೇಕ ಈ ರೀತಿಯಾದಂಥ ಅಪವಾದಗಳು ಬರ್ತದೆ, ಅನೇಕವಾದಂಥ ಹೋರಾಟಗಳು ಬರ್ತದೆ, ಕಷ್ಟಗಳು ಬರುತ್ತೆ, ಇಕ್ಕಟ್ಟುಗಳು ಬರುತ್ತೆ. ಅದರ ಒಂದು ತಿಳ್ಕೊ. ಕೊನೆಯದಾಗಿ ಏನಾಯಿತು, ಯೋಸೇಫನನ್ನು ದೇವರು ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿ ಮಾಡಿದರು. ಅದೇ ರೀತಿ ಇವತ್ತು ನಿನಗೆ ಬಂದಂಥ ಕಷ್ಟ, ರೋಗ, ವ್ಯಾಧಿ, ಬಾಧೆ, ಸಾಲಗಳು, ಸಮಸ್ಯೆಗಳನ್ನೆಲ್ಲ ದೇವರು ತೆಗೆದುಹಾಕಿ ನಿನ್ನನ್ನು ಸಹ ದೇವರು ಉನ್ನತವಾಗಿ ಮೇಲೆತ್ತಿ ಆತನ ಬಂಡೆ ಮೇಲೆ ನಿಲ್ಲಿಸ್ತಾನೆ. ಈ ಮಾತು ಸತ್ಯ, ಇದು ನಿನ್ನ ಜೀವನದಲ್ಲಿ ನೆರವೇರ್ತದೆ. ನೀನು ನಂಬಿದರೆ ಆಮೇಲೆ ಅಂತ ಹೇಳು. ಈ ದೇವರು ಈ ವಾಕ್ಯ